ನಾವ್ ನಿರ್ಬೇಕಾ ಸಾಯ್ಬೇಕ ಗುಳೆಲ್ಲರಿಗೂ ಗೊತ್ತು ಸರ್. ತಂದಿಲ್ ಮಗ ಸರ್, ನಾವು ಕೂಲಿ ಆಲಿ ಮಾಡಿ ನಾವು ಬೋರ್ ಹಾಕೊಂಡ್ವಲ್ಲಿ ಇಂತ ಅನ್ಯಾಯ ಮಾಡಿರಲ್ಲ, ನಾವ್ ಏನ್ ಮಾಡ್ಬೇಕು ಸರ್? ನಾನ್ ಬಂದ್ಕೊಂಡಿರೋ ಜಮೀನಿಗೆ ನೀವೇ ಕೊಂಡಿರೋ ಜಮೀನು? ನಾನೇ ಕೊಂಡಿರೋಳು. ನನ್ನ ಹೆಸರಿಗೆ ನಮ್ಮ ಯಜಮಾನ ಹೆಸರಿಗೆ ರಿಜಿಸ್ಟರ್ ಆಯ್ತು. ಅಧಿಕಾರಿಗಳು ದಂಧೆ ಮಾಡ್ತಾರೆ. ಅಧಿಕಾರಿಗಳು ದಂಧೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಬಡವ್ರು ಏನ್ ಮಾಡ್ತಾರೆ? ಸೆಕ್ಷನ್ 4 ಹೇಳ್ಕೊಂಡು ಫಾರೆಸ್ಟ್ ದಂಧೆ ಮಾಡ್ತಾರೆ ಸರ್. ಅರ್ಧ ಬರ್ಧ ಬೋರ್ ಆಯ್ತು, ನೀರ್ ಬರೋ ಸಮಯ ನಿಲ್ಸಿರಂತೆ. ನಾವ್ ಏನ್ ಮಾಡ್ಬೇಕ್ರಿ ಸರ್? ಇರ್ಬೇಕಾ ಸಾಯ್ಬೇಕಾ? ಶ್ರೀಮಂತರಿಗೆ ಅವ್ರು ಮಾಡ್ತಾವ್ರಿ ಇಲ್ಲಿ. ಇದು ಈಗ ಇಲ್ಲಿ ಒಂದ್ ತಿಂಗಳಿಂದ ಕಡೆ ಒಂದು 30 ಬೋರ್ ಕೊಡ್ತಾರೆ ಸರ್. ಇಲ್ಲಿ ಯಾರು ಕೇಳಿಲ್ಲ, ಯಾರು ರೇಂಜರ್ ಬಂದಿಲ್ಲ, ಯಾರು ಫಾರೆಸ್ಟ್ ಆಫೀಸರ್ ಬಂದಿಲ್ಲ. ಅದೇ ಒಬ್ಬ ಬಡ ಕೊಡಿಸ್ತಾನೆ ಅಂತಂದ್ರೆ ಇವತ್ತೆಲ್ಲ ಬಂದ್ ಗಾಡಿ ತಡ್ದವ್ರು. ಇವತ್ತ ಕೊಡ್ಸಿರೋ 800 ಬೋರ್ ವೇಸ್ಟ್, ಮತ್ತೆ ಈಗ ಕೊಡಿದ್ರೆ ದುಡ್ಡು ವೇಸ್ಟ್. ದುಡ್ಡು ಜಾಸ್ತಿ ಕೊಡೋದು ಹಿಂಗಾದ್ರೆ ಕೊಡಿ ಪರ್ಮಿಷನ್ ಕೊಡ್ತೀನಿ ಅಂತ ಅದು ಬಿಟ್ಬಿಟ್ಟು ದುಡ್ಡು ಇರೋರ್ ಇತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಪರ್ಮಿಷನ್ ಕೊಡ್ತಾರೆ. ನಮ್ದು ಸಹ ದಾಖಲಾತಿ ಕೊಡ್ತೀನಿ ನಾನು, ಬೇಕಾದ್ರೆ ನಾನು ದಾಖಲಾತಿ ಕೊಡ್ತೀನಿ. ನಮ್ದು ಎಲ್ಲಾ ದಾಖಲಾತಿ ಐತೆ, ಬೇರೆ ದಾಖಲಾತಿ ಇಲ್ಲ. 30-40 ಬೋರ್ ಕೊರ್ಸವ್ರೆ. ಅವ್ರಿಗೆ ಹೆಂಗ್ ಸರ್ ಪರ್ಮಿಷನ್ ಕೊಟ್ರು ಇವರು? ಇನ್ನೊಂದು ಸರ್, ನನಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬುಳ್ಳೆನಹಳ್ಳಿ ಸೆಕ್ಷನ್ 4 ಅಲ್ಲಿರೋ ಸರ್ವೆ ನಂಬರ್ಗಳಲ್ಲಿ ಯಾರು ಬೋರ್ ಕೊರ್ಸ್ಬಾರ್ದು. ನನಗಾಗಿರೋ ಅನ್ಯಾಯ ಎಲ್ಲರಿಗೂ ಆಗ್ಬೇಕು, ಇಷ್ಟೇ ನಾ ಕೇಳೋದು. ಇವತ್ತು ಏಕಾಏಕಿ ಇವತ್ತು ಬೇರೆ ಅಮ್ಮನ್ನ ನೆನ್ನೆ 50,000 ರೂಪಾಯಿ ಖರ್ಚು ಮಾಡಿ ದೇವ್ರ ಕರ್ಕೊಂಬಂದ್ ಪಾಯಿಂಟ್ ಮಾಡಿಸಿದೀನಿ. 400 ಅಡಿ ಡ್ರಿಲ್ ಆಗಿದೆ. ಏಕಾಏಕಿ ಬಂದ್ಬಿಟ್ಟು ಗಾಡಿ ಮೇಲೆ ಗಾಡಿನ ಎದುರಿಸೋನೆ. ಏನಂತ, ನೀನ್ ಗಾಡಿ ಎತ್ತಲಿಲ್ಲ ಅಂತ ಹೇಳಿದ್ರೆ ಗಾಡಿ ಮೇಲೆ ಕೇಸ್ ಅವ್ರಿಗೇನು ಸರ್ ಲಂಚ ಬೇಕಷ್ಟೇ. ಇಲ್ಲಿ ಏನಾಗೈತೆ ಅಂತ ಹೇಳಿದ್ರೆ ಸುಮ್ಮನೆ ದುಡ್ಡಿರೋರು ದುಡ್ಡು ಕೊಡ್ತೇನೆ, ಕೆಲಸ ಮಾಡಿಸ್ಕೊಂತೇನೆ ಸರ್. ಇವಾಗ ನೀವು ಪ್ರೂಫ್ ತೋರಿಸ್ತೀನಿ, ಬೇಕಾದ್ರೆ ನನ್ನ ಜೊತೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ರಿಜಿಸ್ಟರ್ಗಳೇ ಆಗಿಲ್ಲ ಜಮೀನ್ಗಳೇ, ಅವ್ ಯಾವ ರಿಜಿಸ್ಟರ್ ಆಗಿಲ್ಲ. ಅವ್ರ ಹತ್ರ ಪಾಣಿನೂ ಇಲ್ಲ, ಏನೂ ಇಲ್ಲ. ಅವ್ರ ಜಮೀನಲ್ಲಿ ಬೋರ್ ಕೊರ್ಸವ್ರೆ, ಆ ಜಮೀನಲ್ಲಿ ಸೊಸಿ ಇಟ್ಕೊಂಡವ್ರೆ, ಎಲ್ಲದೂ ಕೆಲಸ ಮಾಡ್ತಾರೆ. ಅವ್ರ ಹತ್ರ ದುಡ್ಡು ಇಸ್ಕೊಂಡು ಫಾರೆಸ್ಟ್ ಆಫೀಸ್ನವರು ಮಡಿಕೊಂಡ್ಬಿಟ್ಟು ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ನಮ್ಮಂತ ಬಡವ್ರು ಏನು ಕೊಡಲ್ವಲ್ಲ ಅವ್ರಿಗೆ. ಹಂಗಾಗಿ ಏನ್ ಮಾಡ್ತಾರೆ, ಇವತ್ತು ಬಂದು ಏಕಾಏಕಿ ನಾನು ಗಾಡಿ ನಿಲ್ಸಿದಾರೆ, ನಾನು ಬೋರ್ ಸ್ಟಾಪ್ ಮಾಡ್ಸಿ. ಇವತ್ತು ಇದೇ ಜಾಗ 400 ಅಡಿ ಕೊಡ್ತಿರೋದು. ಫಾರೆಸ್ಟ್ನರ್ ಬಂದ್ಬಿಟ್ಟು ಸೆಕ್ಷನ್ 4 ಇದೆ ನಿಮ್ ಊರಲ್ಲಿ, ನೀವು ಬೋರ್ ಕೊರ್ಸಂಗಿಲ್ಲ. ಸೆಕ್ಷನ್ 4 ಇದೆ, ಬೋರ್ ಕೊರ್ಸಂಗಿಲ್ಲ ಅಂದ್ರೆ ಸರ್ ಮೊನ್ನೆ 2 ಕೊಡ್ತೀನಿ, ಏನಕ್ಕೆ ಸರ್ ಪರ್ಮಿಷನ್ ಕೊಟ್ರು? ಮತ್ತೆ ಸರ್ ಈಗ ನಮ್ದು ಒಂದೇ ರಿಕ್ವೆಸ್ಟ್ ಸರ್, ನಮ್ಮ ರೈತರುಗಳಿಗೆ ಸಮಸ್ಯೆ ಆಗ್ತಿದೆ ಈ ಏರಿಯಾದಲ್ಲಿ. ನಾವು ರೈತರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸತ್ತೋಗ್ತೀವಿ, ಸೂಸೈಡ್ ಮಾಡ್ಕೊಂಡು ರೈತರುಗಳು ನೇಣು ಹಾಕಬೇಕಾಗುತ್ತೆ ಅಷ್ಟೇ. ಕರ್ನಾಟಕದಲ್ಲಿ ಹಲವಾರು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂತಾರೆ, ನಾನು ಒಬ್ಬ ಆಗ್ತೀನಿ ಅಷ್ಟೇ. ತೋಟ ಕಳ್ಕೊಳಕ್ಕಾಗಲ್ಲ ಸರ್, ಜೀವನ ನಡೀತಿರೋ ತೋಟದಿಂದ ಇಷ್ಟು ವರ್ಷ 35 ವರ್ಷದಿಂದ ನೀವು ಇಲ್ಲಿಂದ ಸಮಸ್ಯೆ ಇರಲಿಲ್ಲ, ಇಲ್ಲಿಂದ ಇದ್ದ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಬದುಕಬೇಕಾ ಸಾಯ್ಬೇಕಾ? ನಮಗೆ ಇಷ್ಟೇ ಸರ್, ಬೇರೆ ರೀತಿ ನಾವೇನೋ ಅವರಿಂದ ರಿಕ್ವೆಸ್ಟ್ ಮಾಡ್ಕೊಂತ ಇಲ್ಲ. ನಮಗೆ ರೈತರುಗಳಿಗೆ ಏನೋ ಸಮಸ್ಯೆ ಆಗಿದ್ದಂಗೆ ನಮ್ಗೊಂದು ಪರಿಹರಿಸ್ಕೊಡ್ಬೇಕು ಅಲ್ಲ ಸರ್. ಸೆಕ್ಷನ್